ಉಪನಾಯಕನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವರು ತಕ್ಷಣಕ್ಕೆ ಸ್ಪಂದಿಸಿ ಮಾನವೀಯತೆ ಮೆರೆದಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಉಪನಾಯಕನಹಳ್ಳಿ ಗ್ರಾಮದಲ್ಲಿ ತೀವ್ರಗೊಂಡಿರುವ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಗ್ರಾಮಸ್ಥರು ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ದೂರವಾಣಿ ಮೂಲಕ ಮನವಿ ಸಲ್ಲಿಸಿದ್ದರು. ಇನ್ನು ಶಾಸಕರು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತೆ ಸೂಚನೆ ನೀಡಿದ್ದರು. ಶಾಸಕರ ನಿರ್ದೇಶನದಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶಿವಮೂರ್ತಿ ಮತ್ತು ಸೊಂಡೆಕೊಳ ಗ್ರಾಮ ಪಂಚಾಯತ್ನ ಪಿಡಿಒ ಬಿಕೆ ನಾಸೀರ್ ಪಾಷಾ ಅವರು ಈ ಒಂದು ಉಪನಾಯಕನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಕುಡಿಯುವ ನೀರಿನ ಲಭ್ಯತೆ, ಬೋರ್ವೆಲ್ಗಳ ಸ್ಥಿತಿ ಹಾಗೂ ಗ್ರಾಮಸ್ಥರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಿದರು. ಕಳೆದ 1 ತಿಂಗಳ ಹಿಂದೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡ ಹಿನ್ನೆಲೆ ಗ್ರಾಮಸ್ಥರು ಶಾಸಕರ ಗಮನಕ್ಕೆ ತಂದಿದ್ದರು. ಕೂಡಲೇ ಸ್ಪಂದಿಸಿದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರು ಗ್ರಾಮದಲ್ಲಿ 2 ಹೊಸ ಕೊಳವೆ ಬಾವಿಗಳನ್ನು ಕೊರೆಯುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದರು. ಅದರಂತೆ ಸುಮಾರು 1,000 ಅಡಿ ಆಳದವರೆಗೆ 2 ಬೋರ್ವೆಲ್ಗಳನ್ನು ಕೊರೆಯಲಾಗಿತ್ತು. ಅಲ್ಪ ಪ್ರಮಾಣದಲ್ಲಿ ನೀರು ದೊರೆತ ಪರಿಣಾಮ ತಾತ್ಕಾಲಿಕವಾಗಿ ಗ್ರಾಮಸ್ಥರ ಕುಡಿಯುವ ನೀರಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಿತ್ತು. ಆದರೆ ಬೇಸಿಗೆ ಪರಿಣಾಮ ಹಾಗೂ ಅಂತರ್ಜಲ ಮಟ್ಟ ಕುಸಿದಿರುವುದರಿಂದ ಗ್ರಾಮಕ್ಕೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಗ್ರಾಮಸ್ಥರು ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ಮನವಿ ಮಾಡಿದ್ದರು. ಈ ಮನವಿಗೆ ಸ್ಪಂದಿಸಿದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರು ಅಧಿಕಾರಿಗಳಿಗೆ ಭೇಟಿ ನೀಡುವಂತೆ ಸೂಚನೆ ನೀಡಿದ್ದು, ಅಧಿಕಾರಿಗಳು ಸಹ ಗ್ರಾಮಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಆಗ್ಬಾರ್ದು. ಈಗ ಅವನು ಒಳ್ಳೆ ನಾಲ್ಕು ಜನ ಸೇರ್ಕೊಂಡು MLA ತಪ್ಪೋಗಿ CEO ತಪ್ಪೋಗಿ ಇನ್ನೂ ಒಂದು ಅಧಿಕಾರಿಗಳು ಬರ್ತಾರೆ, ಅವರು ಬರ್ತಾರೆ. ಇಲ್ಲಿ ಬೇಸೊಬ್ಬರು ಬಿಟ್ಟಿದ್ದಾರೆ. ಉಪನಾಯಕನಹಳ್ಳಿ ಗ್ರಾಮದಲ್ಲಿ ನೀರು ಕಡಿಮೆ ಆಗಿರೋದ್ರಿಂದ ಮಾರ್ಚ್ ತಿಂಗಳಲ್ಲಿ 2 ಬೋರ್ ಕೊಡಿಸಿದ್ವಿ. 2 ನೀರು ಸ್ವಲ್ಪ ಕಡಿಮೆ ಇಳುವರಿ ಇತ್ತು. ಅದರಲ್ಲೇ ಪಂಚಾಯತಿಂದ ಪಂಪು ಮೋಟ್ರ್ ಇಳಿಸಿ ನೀರು ಬಿಡ್ತಾಯಿದ್ರು. ಆ ನೀರು ಮತ್ತೆ ಕಡಿಮೆ ಆಗಿದ್ದರಿಂದ ಸುತ್ತಮುತ್ತ ಪ್ರೈವೇಟ್ ಬೋರ್ವೆಲ್ಲರೂ ನೀರು ಬಿಡ್ತಾ ಇದ್ದಾರೆ. ಮತ್ತು ಆಮೇಲೆ ಇನ್ನೊಂದು ಬೋರ್ ಕೊಡ್ಸೋಕ್ಕೆ ಹೇಳಿದ್ದಾರೆ. ನಾಳೆ ನಾಡದಲ್ಲಿ ಇನ್ನೊಂದು ಪಾಯಿಂಟ್ ಮಾಡಿಸಿ ಒಂದು ವಾರದಲ್ಲೇ ಬೋರನ್ನು ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಸದ್ಯಕ್ಕಷ್ಟು ಸುತ್ತಮುತ್ತ ಪ್ರೈವೇಟ್ ಬೋರೆಲ್ಲ ನೀರು ಬಿಡ್ತಾ ಇದ್ದಾರೆ. ನೀರು ಸ್ವಲ್ಪ ಅಲ್ಲೆಲ್ಲೂ ತೋಟದ ಹತ್ರ ಹೋಗಿ ಬರ್ತಾ ಇದ್ದಾರೆ. ಈ ವಾರದಲ್ಲೇ ಇನ್ನೊಂದು 2 ಬೋರ್ ಕೊಡಿಸಿ ನೀರು ಸಪ್ಲೈ ಮಾಡೋಕ್ಕೆ ಪ್ರಯತ್ನ ಏನಂತಾರೆ ಜನ. ನೀರು ಕಡಿಮೆ ಐತೆ, ಬಟ್ ಅಲ್ಲಿ ಹಿಡ್ಕೊಂತಿದ್ದೀವಿ. ನಮ್ಗೆ ಇನ್ನೊಂದು ಬೋರ್ ಬೇಕು ಅಂತ ಹೇಳ್ತಾರೆ. 1-2 ಬೋರ್ ಬೇಕು ಅಂತಿದ್ದಾರೆ. ನಾವು ಬೋರ್ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಶಾಸಕರು ಅದೇ ಹೋಗಿ ನೋಡ್ಕೊಬರ್ರಿ, ನೋಡ್ಕೊಬಂದು ನೀರಿನ ಸಮಸ್ಯೆ ಇದ್ದರೆ ಆದಷ್ಟು ಬೇಗ ಬಗೆಹರಿಸಿದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಇವತ್ತು ನಾವು VA PDO ಎಲ್ಲ ಬಂದು ಜನಗಳೂ ನೋಡಿದ್ವಿ. ಸುತ್ತಮುತ್ತ ರೈತರು ಬೋರ್ ಹತ್ರನೇ ಹಿಡ್ಕೊಂತಿದ್ದಾರೆ. ಆಮೇಲೆ ನಮ್ಮ ನೀರು ಬರ್ತಿದ್ದಾವೆ, ಕಡಿಮೆ ಬರ್ತಿದ್ದಾವೆ. ಅದು ಕೇಳಿದ್ವಿ. ಆಮೇಲೆ ಅವರೆಲ್ಲ ಏನು ಕೊಡ್ತಿದ್ದಾರೆ, ಎಲ್ಲರೂ ಫ್ರೀಯಾಗಿ ಕೊಡ್ತಾರೆ. ಯಾರು ದುಡ್ಡು ಕೊಡ್ರಿ ಬೇಕಾದ್ರೆ ಕೊಡ್ತೀವಿ ಅಂತ, ನಾವು ಬಾಡಿಗೆ ತಗೊಂತೀವಿ ಅಂದರೆ ಬೇಡ ಅಂತಂದೇಳಿ ಫ್ರೀಯಾಗೇ ಕೊಡ್ತಾ ಇದ್ದಾರೆ. ಈ ವಾರದಲ್ಲಿ ಇನ್ನೊಂದು 2 ಬೋರು ಪಾಯಿಂಟ್ ಮಾಡಿಸಿ ಬೋರನ್ನು ಕೊಡ್ಸೋಕ್ಕೆ ಇದು ಮಾಡ್ತೀವಿ. ಶಾಸಕರು 2 ಬೋರು ಅಲ್ಲಿ ನೀರು ಸಮಸ್ಯೆ ಐತೆ ಅಂತಂದೇಳಿ ಹೋಗಿ ಪಾಯಿಂಟ್ ಮಾಡಿಸಿ ಕೊಡಿಸಿದ್ವಿ. ನೀರು ಬಿದ್ದಿರೋ ನೀರು ಮತ್ತೆ ಮಳೆ ಬಂದಿರೋದ್ರಿಂದ ನೀರು ಇಳುವರಿ ತುಂಬ ಕಡಿಮೆ ಆಗಿಬಿಟ್ಟೆ. ಹಾಗಾಗಿ ಮತ್ತು ಇನ್ನೊಂದು ನೋಡ್ಕೊಬಂದು ಇನ್ನೂ 1-2 ಬೇಕು ಬೋರ್ ಕೊಡ್ಸಪ್ಪ ಅಂತ ಹೇಳಿದ್ದಾರೆ. ಅದಕ್ಕೆ ಮಾಡಿಸ್ತೀವಿ 5 ವಾರದಲ್ಲೇ.